ಸಾಧ್ಯವೇ ಇಲ್ಲ ಎಂದುಕೊಂಡರೆ ನೀನು ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡುವುದಕ್ಕೆ ಆಗುವುದಿಲ್ಲ. ಪ್ರಯತ್ನ ಪಟ್ಟರೆ ನಿನಗಾಗುವ ನಷ್ಟವಾದರೂ ಏನು? ಗೆದ್ದರೆ ಸಂತೋಷ, ಸೋತರೆ ಅನುಭವ. ನಿನ್ನ ಸೋಲನ್ನು ಪ್ರತ್ಯೇಕ ಇಳಿಯಲು ಬಿಡಬೇಡ, ಏಕೆಂದರೆ ಅದರಿಂದ ನಿನಗಾಗುವ ನಷ್ಟ ಅಷ್ಟಿಷ್ಟಲ್ಲ. ಅಂದಿನ ನಗುವೇ ಇಂದಿನಿಲ್ಲ ಅಂದ ಮೇಲೆ ಇಂದಿನ ಕಷ್ಟ ಮುಂದೆಯೂ ಇರುವುದಿಲ್ಲ. ಒಂದು ವೇಳೆ ನೀನು ಸೋಲಿಗೆ ಶರಣಾದರೆ ಮುಂದೆ ನೀನು ಏನೇ ಮಾಡಿದರೂ ನಿನಗೆ ಬೆಲೆ ಇರುವುದಿಲ್ಲ. ದಾರಿ ಇಲ್ಲದೆಂದು ನೀವು ನಡೆಯೋದನ್ನೇ ನಿಲ್ಲಿಸಬಾರದು. ನೀನು ನಡೆದಿದ್ದೇ ದಾರಿಯಾಗಬೇಕು. ಆ ದಾರಿ 4 ಜನಕ್ಕೆ ಮಾದರಿಯಾಗಬೇಕು. ನೀನು ಏನು ಎಂದು ಯಾರಿಗೂ ಅರ್ಥ ಮಾಡಿಸುವ ಅಗತ್ಯ ಇಲ್ಲ. ಅದೆಲ್ಲವೂ ವ್ಯರ್ಥ. ನಿನ್ನನ್ನು ಪ್ರೀತಿಸುವವರಿಗೆ ನೀನು ಏನು ಎಂದು ಗೊತ್ತಿದ್ದರೆ ಸಾಕು. ನಿನ್ನ ಜೀವನದಲ್ಲಿ ಕಳೆದು ಹೋದ ಒಳ್ಳೆಯ ಸಮಯ ನೆನಪಾಗಿ ಉಳಿಯುತ್ತೆ. ಹಾಗೆ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಉಳಿಯುತ್ತೆ. ನಿನ್ನ ಜೀವನದಲ್ಲಿ ಸುಖ, ದಾರ, ಬೆಳಕು ಬಂದೇ ಬರುತ್ತದೆ. ಆದರೆ ಕಷ್ಟಗಳನ್ನು ಕತ್ತಲೆಂದು ಎದುರಿಸುವ ಧೈರ್ಯ ನಿನ್ನಲ್ಲಿರಬೇಕು ಅಷ್ಟೇ. ಕಷ್ಟ ಪಡದೆ ಪ್ರತಿಫಲ ಸಿಗುವುದಿಲ್ಲ. ಹಾಗೆ ಶ್ರಮ ಪಡದೆ ಸಾಧಿಸುವುದಕ್ಕೆ ಆಗುವುದಿಲ್ಲ. ಸುಲಭದ ಕೆಲಸಕ್ಕೆ ಜಗತ್ತೇ ನಿಂತಿದೆ. ಸವಾಲಿನ ಕೆಲಸಕ್ಕೆ ಹೆಗಲು ಕೊಡುವವನಿಗಾಗಿ ಇತಿಹಾಸವೇ ಕಾಯುತ್ತಾ ಇರುತ್ತದೆ. ಯಾವುದೇ ಕಾರಣಕ್ಕೂ ನೀನು ಸೋಲಿಗೆ ಶರಣಾಗಬೇಡ. ನೀನು ತಾಳ್ಮೆಯಿಂದ ಯೋಚಿಸಿ ತೆಗೆದುಕೊಂಡ ನಿರ್ಧಾರಗಳೇ ನಿನ್ನ ಜೀವನಕ್ಕೆ ಯಶಸ್ಸು ಕೊಂಡುಕೊಡುತ್ತದೆ. ಜೀವನದಲ್ಲಿ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಇವೆಲ್ಲವನ್ನೂ ನೀನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಧರ್ಮದಿಂದ ಶತ್ರುಗಳು ಹಲವು ಬಾರಿ ಗೆಲ್ಲಬಹುದು. ಆದರೆ ಕರ್ಮ ಎಂಬುದು ಇದೆಯಲ್ಲ, ಅದು ಎದುರಾಗುವ ವೇಳೆ ಧರ್ಮ ಅದನ್ನು ಸುಡಲು ಪ್ರಾರಂಭಿಸುತ್ತದೆ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂದು ಆರ್ಥಿಕವಾದರೆ ಹಣೆಬರಹವೂ ಕೂಡ ನಿನಗೆ ಸುಲಭ ಆಗುತ್ತದೆ ಎನ್ನುವುದನ್ನು ಮರೆಯಬೇಡ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.